ಸ್ನೇಹಿತರೆ, ನಮ್ಮ ಹೃದಯ ನಮಗಾಗಿ ದಿನದ 24 ಗಂಟೆ ವಿಶ್ರಾಮವಿಲ್ಲದೆ ದುಡಿಯುತ್ತಾ ಇರುತ್ತದೆ. ಅದನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಕೇವಲ ದಿನಕ್ಕೆ 15ರಿಂದ 20 ನಿಮಿಷ ಜಾಗ್ರತೆ ವಹಿಸಿ ನಮ್ಮ ಹೃದಯವನ್ನು ನಾವು ರಕ್ಷಿಸಿಕೊಳ್ಳಬಹುದು. ಸ್ನೇಹಿತರೆ, ನನ್ನ ಹೆಸರು ಮೃತ್ಯುಂಜಯ ಶೆಕ್ಕಿ. ನನ್ನ ಯೂಟ್ಯೂಬ್ ಚಾನಲ್ ಸ್ವಯಂ ಸಿದ್ಧಿಗೆ ನಿಮಗೆಲ್ಲ ಸ್ವಾಗತ. ಈ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಾನು ಒಬ್ಬ ಯೋಗ ಪ್ರಾಕ್ಟೀಸ್ನರ್, ರೇಖಿ ಮಾಸ್ಟರ್ ಹಾಗೂ ಕಾಸ್ಮಿಕ್ ಹೀಲರ್. ಸ್ನೇಹಿತರೆ, ನಾವು ಈ ಹಿಂದೆ 2010 ಇಸ್ವಿವರೆಗೆ ನಮ್ಮಲ್ಲಿ ಬರುವ ರೇಖಿ ಕಲಿಯಲು ಬರುವ ಯುವಕರಿಗೆ ಅಥವಾ ಜನರಿಗೆ 50 ವರ್ಷ ಆದ ಮೇಲೆ ಹೃದಯದ ಕಾಳಜಿ ಬಗ್ಗೆ ಹೇಳುತ್ತಾ ಇದ್ದೆವು. ಆದರೆ ಇತ್ತೀಚೆಗೆ ನಾವು ನೋಡುತ್ತಾ ಇದ್ದೇವೆ 8ರಿಂದ 10 ವರ್ಷದ ಮಕ್ಕಳಿಗೆ ಕೂಡ ಹೃದಯಾಘಾತ ಆಗುತ್ತಾ ಇದೆ. ಆದ ಕಾರಣ ಈ ದುಃಖಕರ ಸಂಗತಿ ಇನ್ನು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ಗೊತ್ತಿಲ್ಲ. ಈಗ ನಾವು 35 ವರ್ಷ ಆದ ಎಲ್ಲ ಜನರಿಗೂ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು, ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಎಂದು ಹೇಳುತ್ತಾ ಇದ್ದೇವೆ. ಇದಕ್ಕಾಗಿ ನೀವು ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಸೂಕ್ತ ಎಂದು ಹೇಳುತ್ತಾ ಇದ್ದೇವೆ. ಹೃದಯಾಘಾತ ಎಂದರೆ ನಮ್ಮ ಹೃದಯಕ್ಕೆ ರಕ್ತವು ಪೂರೈಕೆಯಾಗದೆ ಅಥವಾ ಸ್ಥಗಿತಗೊಂಡರೆ ಅದಕ್ಕೆ ನಾವು ಹೃದಯಾಘಾತ ಎನ್ನುತ್ತೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರಕ್ತನಾಳಗಳಲ್ಲಿ ಶೇಖರಣೆಯಾದ ಕೊಬ್ಬು ಅಥವಾ ಅಶುದ್ಧ ರಕ್ತ ಕಣಗಳು. ಹೃದಯಾಘಾತ ಆಗುವುದಕ್ಕಿಂತ ಮೊದಲೇ ಬರುವ ಸೂಚನೆಗಳು. ಸ್ನೇಹಿತರೆ, ಹೃದಯಾಘಾತ ಬರೋದಕ್ಕಿಂತ ಮೊದಲೇ ನಮ್ಮಲ್ಲಿ ಅತಿಯಾದ ಎದೆನೋವು, ಎಡಭಾಗದಲ್ಲಿ ನೋವು, ಉಸಿರಾಟ ತುಂಬ ನಿಧಾನವಾಗಿ ಅಥವಾ ತುಂಬ ತೊಂದರೆಗಾಗಿ ಆಗುವುದು, ಬೆವರುವುದು ಮತ್ತು ಸುಸ್ತಾಗುವುದು, ಇನ್ನು ಕೆಲವೊಬ್ಬರಿಗೆ ವಾಂತಿ ಕೂಡ ಆಗಬಹುದು. ಈ ಎಲ್ಲ ಲಕ್ಷಣಗಳು ಕಂಡುಬಂದಲ್ಲಿ ಅದು ಹೃದಯಾಘಾತದ ಮುನ್ಸೂಚನೆ ಎಂದು ತಿಳಿದುಕೊಂಡು ತಕ್ಷಣವೇ ನಾವು ಏನು ಮಾಡಬೇಕೆನ್ನುವುದನ್ನು ನೋಡಬೇಕು. ಕೆಲವೊಂದು ವಯಸ್ಸಾದ ಮಹಿಳೆಯರಲ್ಲಿ ಮತ್ತು ಅತಿಯಾದ ಡಯಾಬಿಟಿಕ್ ಇರೋ ಪೇಷಂಟ್ಗಳಲ್ಲಿ ಈ ಲಕ್ಷಣಗಳು ಕಂಡುಬರುವುದಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಕಂಡುಬರುತ್ತವೆ. ಹೀಗಾಗಿ ನೀವು ಅತಿಯಾದ BP ಅಥವಾ ಅತಿಯಾದ ಡಯಾಬಿಟಿಸ್ನಿಂದ ಬಳಲುತ್ತಾ ಇದ್ದರೆ ನಿಮಗೆ ನಿಯಮಿತ ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ಹೃದಯಾಘಾತ ಉಂಟಾಗಲು ಕಾರಣ ನಮ್ಮ ಆನುವಂಶಿಕತೆ, ಅಂದರೆ ನಮ್ಮ ಹಿರಿಯರಿಂದ ನಮಗೆ ಬರಬಹುದಾದ ಬಳವಳಿ, ಅತಿಯಾದ BP, ಅತಿಯಾದ ಡಯಾಬಿಟಿಸ್ ಹಾಗೂ ಕೆಲವೊಬ್ಬರು ಮಾಡುವ ಅತಿಯಾದ ಧೂಮಪಾನ, ಮದ್ಯಪಾನಗಳು ಕೂಡ ಕಾರಣವಾಗಬಹುದು. ಅತಿಯಾದ ಮೊಬೈಲ್ ವೀಕ್ಷಣೆ, ಯಾವುದೇ ರೀತಿಯ ದೈಹಿಕ ವ್ಯಾಯಾಮದ ಕೊರತೆ ಮತ್ತು ಅತಿಯಾದ ಮಾನಸಿಕ ಒತ್ತಡಗಳಿಂದ ಕೂಡ ನಮಗೆ ಹೃದಯಾಘಾತ ಉಂಟಾಗುತ್ತದೆ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ. ನಾನು ನಿಮಗೆ ಇದರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡುತ್ತೇನೆ ಮತ್ತು ಆ ಟಿಪ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ನಾವು ಹೃದಯಾಘಾತವನ್ನು ತಡೆಗಟ್ಟಬಹುದು. ಹೃದಯಾಘಾತದ ಲಕ್ಷಣಗಳು ಕಂಡುಬಂದಲ್ಲಿ ನಾವು ವೈದ್ಯರನ್ನು ತಕ್ಷಣವೇ ಕಾಣುವುದು ಸೂಕ್ತ. ಈಗ ಹೃದಯಾಘಾತ ಬರದೇ ಇರುವಂತೆ ತಡೆಗಟ್ಟಲು ಏನು ಮಾಡಬೇಕು? ನಾವು ಒಳ್ಳೆಯ ಆಹಾರವನ್ನು ಸೇವಿಸಬೇಕು. ಒಳ್ಳೆಯ ಆಹಾರ ಎಂದರೆ ಹಸಿ ತರಕಾರಿಗಳು, ಹಣ್ಣುಗಳು ಮತ್ತು ಮೊಳಕೆ ಬಂದ ಕಾಳುಗಳನ್ನು ನಾವು ದಿನನಿತ್ಯ ಸೇವಿಸುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಪ್ರತಿದಿನ 15ರಿಂದ 20 ನಿಮಿಷ ಪ್ರಾಣಾಯಾಮ ಅಥವಾ ವ್ಯಾಯಾಮ ಮಾಡಬೇಕು. ಮೊಬೈಲ್ ಮತ್ತು TV ವೀಕ್ಷಣೆ ತುಂಬ ಕಡಿಮೆ ಮಾಡಬೇಕು.
ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗಲು ನಾವು ಧ್ಯಾನವನ್ನು ಮಾಡುತ್ತಾ ಇರಬೇಕು. ಈಗ ನಾವು ಈ ಎಲ್ಲ ಮಾನದಂಡಗಳನ್ನು ಅನುಸರಿಸುತ್ತಾ ಇದ್ದಲ್ಲಿ ನಮ್ಮ ಹೃದಯಾಘಾತ ತಡೆಗಟ್ಟಲು ಸಹಾಯವಾಗುತ್ತದೆ. ಆಹಾರದ ಬಗ್ಗೆ ನಾನು ಹಿಂದೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೆ, ನೀವು ಆ ವಿಡಿಯೋಗಳನ್ನು ನೋಡಿ. ಈಗ ಅಕಸ್ಮಾತಾಗಿ ಹೃದಯಾಘಾತ ಆದರೆ ಏನು ಮಾಡಬೇಕು? ಆ ಪೇಷಂಟನ್ನು ಗಾಳಿ ಬೆಳಕು ಇದ್ದಲ್ಲಿ ಮಲಗಿಸಬೇಕು ಮತ್ತು ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ. ನಿಮಗೆ ತಿಳಿದಿರುವ ಯಾವುದೇ ಮಾತ್ರೆಗಳನ್ನು ದಯಮಾಡಿ ಕೊಡಬೇಡಿ ಮತ್ತು ಅಲ್ಲಿ ತಕ್ಷಣವೇ ನೀವು ವೈದ್ಯರನ್ನು ಕಂಡು ಹೃದಯಾಘಾತವು ಮಾರಣಾಂತಿಕವಾಗದಂತೆ ಕಾಪಾಡಿಕೊಳ್ಳಿ. ನಾನು ನಿಮಗೆ ಹೇಳಿದ್ದೆ ಟಿಪ್ಸ್ಗಳನ್ನು ಹೇಳುತ್ತೇನೆ ಎಂದು. ಹೃದಯಾಘಾತ ಬರದಂತೆ ನೋಡಿಕೊಳ್ಳಲು ನಾವು ಪ್ರತಿದಿನ ಬೆಳಗ್ಗೆ 2 ರಿಂದ 3 ಬೆಳ್ಳುಳ್ಳಿಯನ್ನು ಜಗಿದು ನುಂಗಬೇಕು. ಬೆಳ್ಳುಳ್ಳಿ ಅಂದರೆ ಜವಾರಿ ಬೆಳ್ಳುಳ್ಳಿಯ ಬೇಳೆಗಳನ್ನು ನುಂಗಬೇಕು. ದಪ್ಪವಾಗಿ ಬರುತ್ತಾ ಇರುವ ಹೈಬ್ರಿಡ್ ಬೆಳ್ಳುಳ್ಳಿಯನ್ನು ಎಂದಿಗೂ ಸೇವಿಸಬೇಡಿ. ಎರಡನೆಯದ್ದು, ನಾವು ಪ್ರತಿದಿನ ಒಂದು ಮಧ್ಯಮ ಗಾತ್ರದ ಬೀಟ್ರೂಟನ್ನು ಕುದಿಸಿ ತಿನ್ನುವ ರೂಢಿ ಮಾಡಿಕೊಳ್ಳಬೇಕು. ಇದರಿಂದ ನಮ್ಮ ರಕ್ತನಾಳಗಳು ಶುದ್ಧವಾಗಿ ನಮಗೆ ಹೃದಯಾಘಾತ ಬರುವುದು ಕಡಿಮೆಯಾಗುತ್ತದೆ ಮತ್ತು ನಮಗೆ ಒಳ್ಳೆಯ ನಿದ್ದೆ ಬರಲು ಪ್ರಾರಂಭವಾಗುತ್ತದೆ. ಮೂರನೇ ಉಪಾಯ, ಪ್ರತಿದಿನ ಸಾಯಂಕಾಲ 7 ಗಂಟೆಯ ನಂತರ ತುಸು ಬೆಚ್ಚಗಿನ ನೀರಿಗೆ ಜಿಪ್ಸಮ್ ಸಾಲ್ಟ್ 1 ರಿಂದ 2 ಚಮಚೆ ಹಾಕಿ ನಮ್ಮ ಪಾದವನ್ನು ಮುಳುಗಿಸಿ ಇಟ್ಟುಕೊಳ್ಳಬೇಕು. ಇದನ್ನು 15 ರಿಂದ 20 ನಿಮಿಷ ಮಾಡಬೇಕು. ಜಿಪ್ಸಮ್ ಸಾಲ್ಟ್ ನಿಮಗೆ ಯಾವುದಾದ್ರೂ ಔಷಧಿ ಅಂಗಡಿಯಲ್ಲಿ ಸಿಗುತ್ತದೆ, ಸಿಗದೇ ಹೋದಲ್ಲಿ ಆನ್ಲೈನ್ನಲ್ಲಿ ಖಂಡಿತ ಸಿಗುತ್ತದೆ. ಈ ಎಲ್ಲ ಉಪಾಯಗಳನ್ನು ಪಾಲಿಸಿದಲ್ಲಿ ನಮಗೆ ಹೃದಯಾಘಾತ ಬರುವುದು ಕಡಿಮೆ ಆಗುತ್ತದೆ. ಈಗ ಹೃದಯಾಘಾತ ಆದಾಗ ನಮಗೆ ಒಂದು 10 ರಿಂದ 15 ನಿಮಿಷ ಹೆಚ್ಚು ಸಮಯ ಸಿಕ್ಕಿದರೆ ನಾವು ಪೇಷಂಟನ್ನು ಬದುಕಿಸುವ ಸಂಭಾವನೆ ಜಾಸ್ತಿ. ಹಾಗಾದರೆ ಆವಾಗ ಏನು ಮಾಡಬೇಕು? ಅಪಾನ ವಾಯು ಮುದ್ರಾ. ಸ್ನೇಹಿತರೆ, ಅಪಾನ ವಾಯು ಮುದ್ರಾ ಮಾಡಬೇಕು. ಪೇಷಂಟ್ಗೆ ಅಪಾನ ವಾಯು ಮುದ್ರಾ ಮಾಡಲು ಹೇಳಬೇಕು. ಅದು ಹೇಗೆ? ಅಪಾನ ವಾಯು ಮುದ್ರಾ ಮಾಡಲು ನಮ್ಮ ತೋರು ಬೆರಳನ್ನು ನಮ್ಮ ಹೆಬ್ಬೆರಳಿನ ಕೆಳಗೆ ಹಚ್ಚಬೇಕು ಮತ್ತು ನಮ್ಮ ಮಧ್ಯದ ಬೆರಳು ಹಾಗೂ ಮತ್ತು ಉಂಗುರು ಬೆರಳುಗಳನ್ನು ಹೀಗೆ ಹಿಡಿದು 15 ರಿಂದ 20 ನಿಮಿಷ ಅವರು ಈ ಸ್ಥಿತಿಯಲ್ಲಿ ಇದ್ದರೆ ಹೃದಯಾಘಾತ ಆದಾಗ ಸಾವನ್ನು ಮುಂದೂಡಬಹುದು ಮತ್ತು ಹೆಚ್ಚು ಸಮಯ ಸಿಗುತ್ತದೆ. ಇದನ್ನು ಮಾಡುವ ವಿಧಾನವನ್ನು ಇನ್ನೊಮ್ಮೆ ಹೇಳುತ್ತೇನೆ. ಈಗ ನಮ್ಮ ತೋರು ಬೆರಳನ್ನು ನಮ್ಮ ಹೆಬ್ಬಟ್ಟಿನ ಕೆಳಗೆ ತಾಗಿಸಿ ನಮ್ಮ ಹೆಬ್ಬೆರಳನ್ನು ನಮ್ಮ ಮಧ್ಯದ ಬೆರಳು ಮತ್ತು ನಮ್ಮ ಉಂಗುರು ಬೆರಳುಗಳಿಗೆ ತಾಗಿಸಿ ಅವರು ಮಲಗಿದಾಗ ಅವರ ಹೃದಯಾಘಾತದ ಲಕ್ಷಣಗಳು ತುಂಬ ಕಡಿಮೆ ಆಗಲು ಪ್ರಾರಂಭವಾಗುತ್ತವೆ ಮತ್ತು ಹೆಚ್ಚು ಸಮಯ ಸಿಗುತ್ತದೆ. ಈ ಎಲ್ಲ ಕ್ರಮಗಳನ್ನು ವಹಿಸಿ ನಾವು ನಮ್ಮ ಹೃದಯಗಳನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಇದನ್ನು ಶೇರ್ ಮಾಡಿ ಮತ್ತು ಅವರ ಹೃದಯವೂ ಕೂಡ ಚೆನ್ನಾಗಿರುವಲ್ಲಿ ನೀವು ಕಾಳಜಿ ವಹಿಸಿ. ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಇದರಿಂದ ಅನೇಕರಿಗೆ ಹೃದಯಾಘಾತದಿಂದ ತಡೆಗಟ್ಟಬಹುದು. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಆದ್ದರಿಂದ ಇದನ್ನು ದಯಮಾಡಿ ಮರೆಯದೆ ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ.